ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ನೀವು 1ನೇ ತರಗತಿಯಿಂದ SLC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದರೆ ಯಾವ ರೀತಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಅದು ಹೊಸದಾಗಿರ್ಬೋದು ಅಥವಾ ರಿನ್ಯೂವಲ್ ಆಗಿರ್ಬೋದು, ಎರಡಕ್ಕೂ ಕೂಡ ನೀವು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಾಗ ಕೆಲವು ಎರರ್ಗಳು ಬರ್ತಾ ಇದೆ, ಅಂದರೆ ತಂತ್ರಾಂಶದಲ್ಲಿ ದೋಷಗಳು ಬರ್ತಾ ಇದೆ. ಕೆಲವು ಆಪ್ಷನ್ಗಳನ್ನ ಇನ್ನೂ ಕೂಡ ಅಪ್ಡೇಟ್ಗಳನ್ನ ಮಾಡಿಲ್ಲ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ 3 ಆಪ್ಷನ್ಗಳು ಕಾಣುತ್ತೆ. ನೀವು ಖಾತೆಯನ್ನು ಸೃಜಿಸ್ಕೋಬೇಕು ಮತ್ತು ಲಾಗಿನ್ನ ಮಾಡ್ಕೋಬೇಕು. ನೀವು ಮೊದಲ ಬಾರಿಗೆ ಅಪ್ಲೈ ಮಾಡ್ತೀನಿ ಅಂದರೆ ಹೊಸ ಖಾತೆ ಸೃಜಿಸಿ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊದಲಿಗೆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ತದನಂತರ ಕೆಳಗಡೆ ಕಾಲಮಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಹಾಕಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಯ ಜೆಂಡರು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಪೇರೆಂಟ್ ಡೀಟೇಲ್ಸು ಆಟೋಮೆಟಿಕ್ಕಾಗಿ ನಿಮ್ಮ ಕುಟುಂಬ ID ಫೆಚ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡ್ತಾ ಇರೋ ಸ್ಟೂಡೆಂಟ್ಗೆ ಕುಟುಂಬದ ಸದಸ್ಯರುಗಳು ಯಾವ್ಯಾವ ಸಂಬಂಧಗಳನ್ನ ಹೊಂದಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಯಾವ ಪೋಷಕರಿಗೂ ಈ ವಿದ್ಯಾರ್ಥಿಗಿರೋ ಸಂಬಂಧ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಫೋನ್ ನಂಬರು ಮತ್ತು ಇಮೇಲ್ ID ಎರಡನ್ನೂ ಕೇಳುತ್ತೆ. ನೀವು ಇಲ್ಲಿ ಫೋನ್ ನಂಬರ್ ಮಾತ್ರ ಹಾಕಿದ್ರೆ ಸಾಕಾಗುತ್ತೆ. ಹಾಕಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಫೋನಿಗೆ ಒಂದು OTP ಬರುತ್ತೆ. ಆ OTPನ ನೀವು ಆ ಬಾಕ್ಸಲ್ಲಿ ಹಾಕಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಮೊದಲಿಗೆ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಎರಡೂ ಕೂಡ ಒಂದೇ ಥರ ನೀವು ಸೆಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆ ರೀತಿ ಸೆಟ್ ಮಾಡಿಕೊಂಡು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇವಾಗ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿರುತ್ತೆ. ನಿಮಗೂ ಕೂಡ ಒಂದು ಮೆಸೇಜ್ ಕೂಡ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ. ಅಲ್ಲಿ ಬಂದಿರತಕ್ಕಂಥ ಯೂಸರ್ ID ನಿಮ್ಮದು SSP ID ಆಗಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೋಮ್ ಪೇಜಿಗೆ ಬಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಮೊದಲಿಗೆ ವಿದ್ಯಾರ್ಥಿ ಲಾಗಿನ್ ಅನ್ನೋ ಆಪ್ಷನ್ಗೆ ಹೋಗಿ ನಿಮ್ಮ SSP ID ಹಾಕಿ ಪಾಸ್ವರ್ಡ್ನ ಹಾಕಿ ನೀವು ಕ್ಯಾಪ್ಸ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಒಂದು ಎರರ್ ಬರುತ್ತೆ. ಇನ್ಕರೆಕ್ಟ್ ಯೂಸರ್ ID ಅಥವಾ ಪಾಸ್ವರ್ಡ್ ಅಂತ ನಿಮಗೆ ಮೊಬೈಲ್ಗೆ ಬಂದಿರತಕ್ಕಂಥ ಯೂಸರ್ ID ರಾಂಗ್ ಇರುತ್ತೆ ಅಂತ ಬಂದಿರುತ್ತೆ. ಅದನ್ನು ಕರೆಕ್ಟ್ ಇರೋದನ್ನ ಯಾವ ರೀತಿ ಫೈಂಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ನಿಮ್ಮ SSP ID ಅನ್ನು ತಿಳಿಯಿರಿ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು SSPಗೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಒಂದು SSP ID ಕೂಡ ಇಲ್ಲಿ ಶೋ ಆಗುತ್ತೆ. ಮೊದಲು ಇದು ನಿಮ್ಮದು ಸ್ಯಾಟ್ಸ್ ನಂಬರ್ ಬರ್ತಾಯಿತ್ತು, ಇವಾಗ ನಿಮಗೆ ಪ್ರೀ ಮೆಟ್ರಿಕ್ವರೆಗೂ ಕೂಡ SSP ID ಕೂಡ ಬರ್ತಾ ಇದೆ. ನೀವು ಈ ಐಡಿನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡಿಕೊಂಡು ನಿಮಗೆ ಇಲ್ಲೂ ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಒಂದು ವೇ ಇದೆ. ನೀವು ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಿ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಮೊದಲಿಗೆ ನೀವು ವಿದ್ಯಾರ್ಥಿ ಆಧಾರ್ ನಂಬರು, ಹೆಸರು ಮತ್ತು ಜೆಂಡರ್ ಹಾಕಿ ಅಲ್ಲಿ ಕ್ಯಾಪ್ಸ್ ಹಾಕಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಒಂದು ಪಾಪಪ್ ಶೋ ಆಗ್ತಾಯಿದೆ ನೋಡಿ. ಇಲ್ಲೂ ಕೂಡ ನಿಮ್ಮ ಯೂಸರ್ ID, ನಿಮ್ಮ SSP ID, ಪ್ರತಿಯೊಬ್ಬ ಸ್ಯಾಟ್ಸ್ ನಂಬರ್ ಇರ್ತಕ್ಕಂಥ 1ರಿಂದ 10ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ಈಗ ಸ್ಯಾಟ್ಸ್ ನಂಬರ್ ಬರ್ತಾಯಿದೆ. ಆ ನಂಬರ್ ಇಲ್ಲಿ ಶೋ ಆಗುತ್ತೆ. ಆ ನಂಬರ್ನ ಬರೆದಿಟ್ಕೊಂಡು ನೀವು ಲಾಗಿನ್ ಪೇಜ್ಗೆ ಹೋಗಬೇಕಾಗತ್ತೆ. ನೀವು ಇಲ್ಲಿ ಪಾಸ್ವರ್ಡ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮದು ಮೊದಲೇ ಕೊಟ್ಟಿರ್ತಿರಲ್ಲ ಆ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಇವಾಗ ನಾನು ಮತ್ತೆ ರಿಟರ್ನ್ ಹೋಮ್ ಪೇಜ್ಗೆ ಬಂದು ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವಲ್ಲಿ ಫೈಂಡ್ ಮಾಡ್ಕೊಂಡಿರ್ತೀರಲ್ಲ SSP ID, ಆ SSP IDನ ನೀವು ಅಲ್ಲಿ ವಿದ್ಯಾರ್ಥಿ ಲಾಗಿನ್ ಕಾಲಮ್ಗೆ ಹಾಕಿ ನಿಮ್ಮ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ ನಂತರ ಇಲ್ಲಿ ಕೆಳಗೆ ಸ್ಟೂಡೆಂಟ್ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಸಕ್ಸಸ್ಫುಲ್ಲಾಗಿ ಇವಾಗ ನಿಮ್ಮದು ಲಾಗಿನ್ ಪೇಜ್ ಓಪನ್ ಆಗ್ತು. ಇವಾಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾನೆ, ಇಲ್ಲಿ ನೀವು ಓದ್ಕೋಬೋದು. ತದನಂತರ ನೀವು ಇಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋತು ಅಂದರೆ ನೀವು ಒಂದು ವೇಳೆ ರಿನ್ಯೂವಲ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಆಟೋಮೆಟಿಕ್ಕಾಗಿ ಕನ್ಸಿಡರ್ ಆಗುತ್ತೆ. ಇಲ್ಲಿ ಪಾಪಲ್ಲಿ ತೋರಿಸ್ತಾ ಇದೆ ನೋಡಿ, ಯು ಆರ್ ಕನ್ಸಿಡರಿಂಗ್ ಆಸ್ ಎ ರಿನ್ಯೂವಲ್ ಸ್ಟೂಡೆಂಟ್ ಆ್ಯಂಡ್ ಆಸ್ ಹೆನ್ಸ್ ಯು ನೀಡ್ ನಾಟ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಫಾರ್ 24-25 ಯು ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸೆಂಟ್ ಟು ಡಿಪಾರ್ಟ್ಮೆಂಟ್ ಆಫ್ ವೆರಿಫಿಕೇಷನ್ ಆ್ಯಂಡ್ ಸ್ಯಾಂಕ್ಷನಿಂಗ್ ಅಂತ ಒಂದು ಪಾಪ ಬರುತ್ತೆ. ಈ ರೀತಿ ಬಂತು ಅಂದರೆ ನಿಮ್ಮದು ಆಟೋಮೆಟಿಕ್ಕಾಗಿ ರಿನ್ಯೂವಲ್ ಆಗುತ್ತೆ. ನೀವೀಗ KYC ಅನ್ನೋ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬಂದು ನಿಮ್ಮ ಆಧಾರ್ KYCನ ಮಾಡಬೇಕಾಗತ್ತೆ. KYC ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಗೆಟ್ OTP ಅಂತ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಾನಿವಾಗ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಫೋಟೋ ತೋರಿಸುತ್ತೆ, ಅದನ್ನು ನೀವು ಇಲ್ಲಿ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡಿದ ನಂತರ ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇವಾಗ ನಿಮ್ಮದು KYC ಆಯಿತು. ನೀವು ರಿನ್ಯೂವಲ್ ಸ್ಟೂಡೆಂಟ್ಗಳು ಹೊಸದಾಗಿ ಅರ್ಜಿನ ಹಾಕುವ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ನಾನು ಮುಂದೆ ನೀವು ಹೊಸದಾಗಿ ಏನಾದರೂ ಇನ್ನೂ ಕೂಡ ಫಸ್ಟ್ ಟೈಮ್ ಹಾಕ್ತಾಯಿದ್ದೀರಿ ಅಂದರೆ ಅವ್ರಿಗೂ ಕೂಡ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರದ್ದು ಕೂಡ ಸೇಮ್ ಒಬ್ಬ ವಿದ್ಯಾರ್ಥಿಗಳ್ದ ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು
ಕಂಪ್ಲೀಟು 3 ಸ್ಟೆಪ್ಗಳಿದೆ. 3 ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು. ನೀವು ಹೊಸ್ದಾಗಿ ಆಗ್ತಿರೋ ಅಂಥವ್ರಿಗಾದರೆ ಈ ಕಾಲಮ್ ಓಪನ್ ಆಗುತ್ತೆ. ಒಂದು ವೇಳೆ ರಿನ್ಯೂವಲ್ ಆಗಿದ್ರೆ ನಿಮಗೆ ಈ ಕಾಲಮ್ ಓಪನ್ ಆಗಲ್ಲ. ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಇಲ್ಲಿ KYC ಮಾಡ್ಕೋಬೇಕಾಗುತ್ತೆ. ನೀವು KYC ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನೀವು ಆಧಾರ್ KYC ಮಾಡಿ ಅಂತೇಳಿ ಒಂದು ಪಾಪಪ್ ಬರುತ್ತೆ. ನೀವು ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಿಮ್ಮ OTP ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮದು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಇವಾಗ ನಾನು ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡೆ. ಇಲ್ಲಿ ಫಸ್ಟ್ ಸ್ಟೆಪ್ನ ನಾನು ಇವಾಗ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊದಲಿಗೆ ನಿಮ್ಮ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸ್ಯಾಟ್ಸ್ ನಂಬರಲ್ಲಿ ಇರ್ತಕ್ಕಂಥ ಡಾಟಾ ಇಲ್ಲಿ ಫೆಚ್ ಆಗುತ್ತೆ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಇಲ್ಲಿ ಎಸ್ ಅಂತ ಮಾಡಬೇಕಾಗುತ್ತೆ. ಎಸ್ ಅಂತ ಮಾಡಿ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಡಾಟಾ ಸೇವ್ಡ್ ಆಗಬೇಕು. ಈ ರೀತಿ ಸೇವ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಕೆಳಗಡೆ ಬನ್ನಿ. ನಿಮ್ಮ ಪೇರೆಂಟ್ಸು ಅನೈರ್ಮಲ್ಯ ವೃತ್ತಿಯ ವಿವರಗಳನ್ನು ನಮೂದಿಸಿ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಇಲ್ಲಿ ನಾನು ನೋ ಅಂತ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸೇವ್ ಅಂತ ಮಾಡಿ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಹಾಕಬೇಕಾಗತ್ತೆ. ನೀವು ಖಂಡಿತವಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಲೇಬೇಕು. ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಧರ್ಮನ ಚೂಸ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಆಡಿ ಸಂಖ್ಯೆ, ನೀವು SC ST ಆಗಿದ್ದರೆ ನಿಮಗೆ ಸಪ್ರೇಟಾಗಿ 2, ಕ್ಯಾಸ್ಟ್ ಇನ್ಕಮ್ 2 ಸಪ್ರೇಟಾಗಿ ಬರುತ್ತೆ ಆಡಿ ನಂಬರು. ನೀವು OBC ಸ್ಟೂಡೆಂಟ್ಗಳಾಗಿದ್ದರೆ ಒಂದರಲ್ಲೇ ಬರುತ್ತೆ. 2 ಕಾಲಮ್ಗೂ ಕೂಡ ಒಂದೇ ಆಡಿ ನಂಬರ್ನ ಹಾಕಿ ನೀವು ಚೆಕ್ ಅಂತ ಮಾಡಬೇಕಾಗತ್ತೆ. ಚೆಕ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನಿಮ್ಮದು ಇಲ್ಲಿ ಕನ್ಸಲ್ಟ್ ಬಾಕ್ಸು ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಒಂದು ಎಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮ್ಮ ಆಡಿ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ನಿಮ್ಮ ಜಾತಿ ಮತ್ತು ಉಪಜಾತಿ ಮತ್ತು ನೀವು ಯಾವ ವರ್ಗಕ್ಕೆ ಬರ್ತೀರಾ, ನಿಮ್ಮ ಆದಾಯ ಎಷ್ಟು, ಎಲ್ಲ ಡೀಟೇಲ್ಸು ಇಲ್ಲಿ ಫೆಚ್ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ಕೆಳಗಡೆ ಬಂದು ನೀವು ಮೇಲೆ ಪ್ರದರ್ಶಿಸಲಾದ ವಿವರಗಳು ಸರಿಯಾಗಿದೆ ಅಂತ ಹೇಳುತ್ತೆ. ಅಲ್ಲಿ ನೀವು ಎಸ್ ಅಂತ ಮಾಡಿ ಸೇವ್ಡ್ ಅಂತ ಮಾಡಬೇಕಾಗತ್ತೆ. ನಂತರ ಮತ್ತೆ ಇಲ್ಲಿ ಕೆಳಗಡೆ ಬಂದು ನೀವು ವಿಕಲಚೇತನರೇ ಅಂತ ಕೇಳುತ್ತೆ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ನೀವು ಯಾವ್ದಾದ್ರು ಒಂದು ಮಾಡಿ ಇಲ್ಲಿ ಸಬ್ಮಿಟ್ನ ಅಪ್ಡೇಟ್ನ ಮಾಡಲೇಬೇಕಾಗತ್ತೆ. ಅದನ್ನು ಸೇವ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ನಮೂದಿಸಿ ಅಂತ ಕೇಳುತ್ತೆ. ಅಲ್ಲಿ ಮೊದಲಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರು ಅಲ್ಲಿ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಮೊದಲಿಗೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಪಿನ್ ಕೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ವಿಳಾಸ ಅಡ್ರೆಸ್ಸು ಅಲ್ಲಿ ಮ್ಯಾನುವಲಾಗಿ ಟೈಪ್ ಮಾಡಿ. ನೀವು ಅದನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೀವು ಕರ್ನಾಟಕದ ನಿವಾಸಿ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡ್ಕೋಬೇಕಾಗತ್ತೆ. ಎಸ್ ಅಂತ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಮೇಲೆ ಪ್ರದರ್ಶಿಸಲಾದ ವಿವರಗಳು ಕರೆಕ್ಟಾಗಿದೆ ಅಂತ ಕೇಳುತ್ತೆ. ನೀವು ಅದನ್ನು ಕೂಡ ನೀವು ಎಸ್ ಅಂತ ಮಾಡಿ ಸೇವ್ ಅಂತ ಮಾಡಬೇಕಾಗುತ್ತೆ. ಸೇವ್ ಅಂತ ಮಾಡಿದ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇದನ್ನು ಕೂಡ ನೀವು ಓಕೆ ಅಂತ ಮಾಡಿ. ಇವಾಗ ಎಲ್ಲ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ಇಲ್ಲಿ ನಿಮಗೆ ಇಲ್ಲಿ ಗ್ರೀನಲ್ಲಿ ಬರಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಅಂದರೆ ಇಲ್ಲಿ ಗ್ರೀನ್ ತೋರಿಸಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇನ್ನೂ ಕೂಡ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ OBC ಸ್ಟೂಡೆಂಟ್ಗಳಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅದರಿಂದ ಡಾಟಾ ಮುಂದಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಹೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಸ್ಕಾಲರ್ಶಿಪ್ಪು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿ ನಿಮಗೊಂದು ಅಕ್ಲಾನ್ಮೆಂಟು ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಂದರೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಯಾರೆಲ್ಲ ಓದ್ತಾ ಇದ್ದೀರಿ ಅವರು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಮುಂದೆ ಅಪ್ಡೇಟ್ ಬಂದ ತಕ್ಷಣ ನಾನು ಅಪ್ಲೈ ಮಾಡಿ ಸಬ್ಮಿಟ್ ಆಗಿರೋ ಅಂತಕ್ಕಂಥ ರಿಸಿಪ್ಟ್ನು ಕೂಡ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.